ಮುಚ್ಚದೇನೆ ಅವಳ ನೋಟುಟ್ಟು ನಟರು ಬಂದ ಕೌಚಿ ನನ್ನೆ ಹೋದುಲೆ ಕಣ್ಣನ ರಕ್ಕನ ಮುಚ್ಚದೇನೆ ಅವಳ ನೋಟುಟ್ಟು ಇವಾಗ ನೋಡಿ ನಿಮಗೆ ಆಪರ್ಚುನಿಟಿ ಹೆಂಗೆ ಸಿಗ್ತದೆ ಅಂದರೆ ಅರಬ್ ಭಾಷೆದೇ ಒಂದು ಪ್ರೋಗ್ರಾಮ್ ಆಗ್ತದೆ. ಬೇಸಿಕಲಿ ಎಲ್ಲ ನಮ್ಮ ಗಣ್ಯತೆ ಹಾಗಾಗಿ ಎಲ್ಲ ನಮಗೆ ದೊಡ್ಡವು. ನಾವು ಏನೇ ಮಾತಾಡೋದು ಕೂಡ ಅವರು ಅದರ ಸಹಿಸ್ಕೊಂಡ್ರೆ, ಯಾಕೆಂದರೆ ನಮಗೆ ದೊಡ್ಡವರು ಏನೇ ಮಾಡ್ತಾರೋ ಕೂಡ ಅದರ ಸಹಿಸ್ಕೊಂಡು ತಪ್ಪನ್ನ ಸರಿ ಮಾಡ್ಕೊಂಡು ಹೋದರೆ ಪ್ರದರ್ಶನ ಸಾಧಾರಣ ಒಂದೊಂದು ವಿಭಾಗದಲ್ಲಿ ಒಂದು 35-40 ಐಟಮ್ ಇತ್ತು. ಅದರ ನೋಡಿ ನನಗೆ ನನಗೆ ಅದರ ನೋಡಿ ನಾವು ದೇಶಿನ ನಾವು ಮಕ್ಕಳಿಗೆ ರುಕ್ಮಿಣಿ ಎಂಬವಳಿಗೆ ದಿನವೆಂಟರೊಳಗೆ ಶುಭಲಗ್ನವೆನಿಸುತ್ತ ಅಣ್ಣ ಶ್ರೀಕೃಷ್ಣ ನುಡಿದಾನು. ಹೆಣ್ಣು ನೋಡುವ ಕಾರ್ಯನ ಗಂಡಿನ ಮನೆ ಹೆಣ್ಣಿನ ಮನೆಗೆ ಬಂದು ಹೆಣ್ಣಿನ ಮನೆಯಲ್ಲಿ ಏನೆಲ್ಲ ಸೌಕರ್ಯ ಉಂಟು ಹಾಗೆ ಎಲ್ಲ ನೋಡಿ ಹೋದವೆ. ಇವಾಗ ನೋಡಿ ನಿಮಗೆ ಆಪರ್ಚುನಿಟಿ ಹೆಂಗೆ ಸಿಗ್ತದೆ ಅಂದರೆ ಅರಬ್ ಭಾಷೆದೇ ಒಂದು ಪ್ರೋಗ್ರಾಮ್ ಆಗ್ತದೆ. ಬೇಸಿಕಲಿ ಎಲ್ಲ ನಮ್ಮ ಗಣ್ಯತೆ ಹಾಗಾಗಿ ಎಲ್ಲ ನಮಗೆ ದೊಡ್ಡವು. ನಾವು ಏನೇ ಮಾತಾಡೋದು ಕೂಡ ಅವರು ಅದರ ಸಹಿಸ್ಕೊಂಡ್ರೆ, ಯಾಕೆಂದರೆ ನಮಗೆ ದೊಡ್ಡವರು ಏನೇ ಮಾಡ್ತಾರೋ ಕೂಡ ಅದರ ಸಹಿಸ್ಕೊಂಡು ತಪ್ಪನ್ನ ಸರಿ ಮಾಡ್ಕೊಂಡು ಹೋದರೆ. ಹಾಗಾಗಿ ಈಗ ಮಾತಾಡಲಿಕ್ಕೆ ನನಗೆ ಇವರ ಮುಂದೆ ಭಯ ಇದೆ, ಆದರೆ ನಿಮ್ಮ ಮುಂದೆ ಭಯ. ನಾವೇನಾದರೂ ಮಾತಾಡಿದ್ರೆ ಆಮೇಲೆ ಅದರ ನೀವು ಯಾವ ರೀತಿ ತಗೊಂಡ್ರೆ ಅಂದರೆ ಈಗ ನಮ್ಮ ಮಕ್ಕಳಿಗೆ ಅಷ್ಟೇ ಎಫೆಕ್ಟ್ ಬಿದ್ದದೆ. ಯಾರೊಬ್ಬ ಸ್ಪೀಚ್ ಮಾಡುವ ಅಥವಾ ಏನಾದರೂ ಯಾರಾದರೂ ಯೂಟ್ಯೂಬ್ಲಿ ಆಗಿರ್ಬೋದು ಅಥವಾ ಯಾರ ಮಾಧ್ಯಮದಲ್ಲಿ ಹೇಳಿದ್ರು ಕೂಡ ಅದು ಎಷ್ಟು ಎಫೆಕ್ಟ್ ಮಕ್ಕಳಿಗೆ ಬಿದ್ದದೆ ಅಂತ. ಈಗ ಸಣ್ಣ ಮಕ್ಕಳ ಕೈಲಿ ಕೂಡ ಮೊಬೈಲ್ ಅದೆಲ್ಲ ಬಂದರು. ಹಾಗಾಗಿ ಈಗಿನ ಕಾಲದಲ್ಲಿ ಮಕ್ಕ ಎಷ್ಟು ಚುರುಕಾಗಿರಬೇಕು, ಎಷ್ಟು ಒಳ್ಳೆ ರೀತಿಯಲ್ಲಿ ನಡೆದರೂ ಕೂಡ ಸಾಕಲ್ಲ ಅಂತ. ಹಾಗಾಗಿ ಮನೆಯಲ್ಲೆಲ್ಲ ಅಮ್ಮನ ಮಕ್ಕಳಿಗೆ ಉಪಯೋಗ. ನಾವೆಲ್ಲ ಪೆಟ್ಟು ತಿಂದರೂ ಕೂಡ ನಾವೇನು ಮಾಡ್ತಿದ್ದೆ, ಆದರೆ ಈಗ ಮನೆಗೆ ಬೈಕಾಗಣ ಅಮ್ಮ ಬೈದರೆ ಅಪ್ಪ ಅಮ್ಮನ ಬೈಯಕ, ನೀ ಯಾಕೆ ಮಕ್ಕಳಿಗೆ ಬೈದೀಗ ನೀನೆ ಅಂತ. ಓಕೆ, ನಾ ಇಲ್ಲಿ ಫಸ್ಟಿಗೆ ಈ ಸ್ಟೇಜ್ ಪ್ರಕಾರ ಸ್ವಲ್ಪ ಸತ್ಯನೇ ಹೇಳೋದಕ್ಕಾಗ, ಅಂದರೆ ಸತ್ಯದಲ್ಲೇ ಎಲ್ಲೋ ಸತ್ಯನೇ ಹೇಳೋದು. ಆದರೆ ಈ ಸ್ಟೇಜಲ್ಲಿ ನಾನು ಲಾಸ್ಟ್ ಒಂದು ಹಾಡು ಹೇಳಿದ್ದೆ, 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆಗುವುದಿಲ್ಲ. ಅಂದರೆ ನಮ್ಮ ಸ್ಟ್ಯಾಂಡಪ್ ಆದ ಟೈಮಲ್ಲಿ, ನಮ್ಮ ಕಾಲೇಜ್ ಹೋಗೋ ಟೈಮ್ಗೆ ಲಾಸ್ಟ್ ಮೂಮೆಂಟ್ಲಿ ನಾವು ಭಾರಿ ಖುಷಿಯಿಂದ ಈ ಹಾಡೆಲ್ಲ ಅಂದರೆ ಒಂದು ಕಾರ್ಯಕ್ರಮ ಅಲ್ಲ, ಆ ಹಾಡು ಹಾಡಿ ನಮಗೆ 1 ವಾರ ಕ್ಲಾಸ್ ಅಂದರೆ ಇಲ್ಲಿ ಕಾಲೇಜಲ್ಲಿ ಇರ್ತೀವಿ. 3 ವರ್ಷ ಅಲ್ಲ, ಭಾರಿ ಎಂಜಾಯ್ ಬಾದ್ಲಾಗ್ಲಿ ನಾವು ಡ್ಯಾನ್ಸ್ ಇದಕ್ಕೆಲ್ಲ ಜಗಳ ಮಾಡಿಕೊಂಡು ಆ ಥರ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದೆ. ಆ ಹಾಡು ಆದ ಮೇಲೆ 1 ವಾರ ನಾವು ಕ್ಲಾಸ್ ಇರ್ಕೊಂಡು ನಾನು ಆ 101 ಹಾಡು ಆದ ಮೇಲೆ ನಾಯಿತು ಫೈನಲ್ ಇಯಾಗಿ ಹುಡುಗಿಯರಿಗೆಲ್ಲ ಹುಡುಗಿಯರಿಗೆಲ್ಲ ಮಾತಾಡದೆ ಕಡಿಮೆ, ಎಷ್ಟು ಬೇಕು ಅಷ್ಟೇ ಡ್ಯಾನ್ಸ್ ಎಲ್ಲ ಇದ್ದರೆ ಆ ಥರಕ್ಕೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಬಟ್ ಹಾಡು ಹಾಡಿ ಆದಮೇಲೆ ಒಂದು ಕೂಡ ನನ್ನ ನೋಡಿ ನಗಡಿಗೆ ಶುರು ಮಾಡಿ. ಈಗ ಅನುಭವ ಆಗ ಯಾರಿಗಾರ ಏನಾದ್ರು ಡ್ಯಾನ್ಸಲ್ಲಿ ಏನಾದ್ರು ಮಾಡಿರ್ತಾರೆ, ಏನಾದ್ರು ಹಾಡಿದ್ರೆ ಕೆಲವು ಕೂಡ ನನಗೆ ಏನು ಗೊತ್ತಿಲ್ಲ, ಬಾಕಿದವರೆಲ್ಲ ಮಾತಾಡಲ್ಲ ಇಲ್ಲೇನಾದ್ರು ಆ ಒಂದು ಕೂಡ ನನಗೆ ಎಂತ ಒಂದೇ 1 ವಾರ ನಾನು ಧರ್ಮಕ್ಕೆ ತಲೆ ಹಾಳು ಮಾಡ್ತೇನೆ. ಆದರೆ ಫಸ್ಟ್ ದಿನ ನೆಗಡಿಗೆ ಮಾಡ್ತಾ ನಾವು ಅವು ಕಾಮರ್ಸ್ ಸ್ಟೂಡೆಂಟ್, ನಾವು ಹೆಂಗೋ ಆರ್ಟ್ಸ್ ಸ್ಟೂಡೆಂಟ್. ಹಾಡದ್ದು ನಾಯಕ ಆಗುತ್ತಲ್ಲ ಕಟ್ಟ ಏನು ಗೊತ್ತಿಲ್ಲ. ಆವಾಗೆಲ್ಲ ಒಂದು ಗೂಗ್ಲಿ ಸಿಂಗು ಬಂದಿತ್ತು ನೋಡಿ, ಇವಾಗೆಲ್ಲ ನೆನ್ಸಿದ್ರೆ ಅದನ್ನ ಹಾಗೆ ಬಂದಿದೆ. ಸ್ಪೈಕ್ ಮಾಡ್ತಿದ್ದೆ ನಾವು, ಗೂಗ್ಲಿ ಥರನೇ ಸ್ಪೈಕ್, ಅದನ್ನ ಫೋಟೋ ಎಲ್ಲ ನೋಡಿರ್ತಾರೆ, ಅದು ಕೂದಲೆಲ್ಲ ಇಷ್ಟು ಇರಬೇಕು, ಅದು ಗೂಗ್ಲಿನ ಎಂತ ಕೋಲ ಕಟ್ಟಿಗೆ ಹೋಗ್ತಿದೆ. ಹಾಗೆ ಆ ಟೈಮ್ಗೆ ಆ ಕೂಡೆ ನೆಗಡ್ತಾ 1 ವಾರವೇ ಇತ್ತು. ಒಳ್ಳೆ ರೀತಿಯಲ್ಲಿ ಹೋಗು ಅಂತೇಳಿ ಹಂಗೂ ಹಾಡು ಹೇಳಿದ್ರು, ಖುಷಿ ಹೋಗಿ. ಬಟ್ ನಾನು ಧರ್ಮಕ್ಕೆ ತಲೆ ನಡೆಸ್ತೇನೆ. ಹೆಂಗೆ ಆಗುತ್ತಾರೆ, 1 ದಿನ ನೋಡಿದ್ವಿ ಗೊತ್ತಾ, ನಾವಲ್ಲಿ ರೇಸಸ್ಗೆ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡಿ ಅವರ ಕ್ಲಾಸ್ ಸೈಡಿಗೆಲ್ಲ ಹೋಗಿ ಮಾತಾಡಿಕೊಂಡು ಟ್ರೈ ಮಾಡಿದೆ. ನಮಗೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅಂದರೆ, ಈಗ ನೀವು ಡಿಗ್ರಿ ಓದ್ತಾ ಇರೋದಲ್ಲ, ನೀವು ಎಷ್ಟು ಜಾಗ್ರತೆ ಹಾಕು, ನೀವು ಹಿಂಗಿರೋಕ್ಕೆಲ್ಲ ಅಂತ ಕೇಳೋದು.
ಇಲ್ಲಿ ನಾ ಯಾಕೆ ಹೇಳ್ತಾ ಹೋಗ್ತೇನೆ ಆಮೇಲೆ ಅಂದರೆ ಈ ವಿಷಯ ಯಾಕೆ ಹೇಳ್ತೇವೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯ ಸುಬ್ರಹ್ಮಣ್ಯದ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘದ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮಾತಾಡ್ದು ಮುಂದೆ ಸುಮಾರು ಕಥೆಗಳ ಹೇಳಿಕೊಂಡು ಹೋಗಿದ್ದೆ. ಹಾಗಾಗಿ ಈಗನ ಈ ಕಾಲಘಟ್ಟದಲ್ಲಿ ಕಾಲೇಜು ಮಕ್ಕಳಿಗೆ ಅವರ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇದ್ದದೆ, ಆದರೆ ಬದುಕುವ ಜೀವನದ ಪಾಠ ಕಡಿಮೆ ಇದ್ದದೆ. ಆದರೆ ನಾವು ಓದಿದ ಕಾಲೇಜಲ್ಲಿ ಇಂತಹ ಕಾರ್ಯಕ್ರಮದ ಬೆಳವಣಿಗೆ ಭಾರಿ ಖುಷಿ ಆಯ್ತು. ಸುಬ್ರಹ್ಮಣ್ಯ, ಸುಳ್ಯ, ಮಡಿಕೇರಿ ಹೀಗೆ ಅರೆಭಾಷೆ ಇಲ್ಲೆಲ್ಲ ಜಾಸ್ತಿ ಮಾತನಾಡುವೆ. ಹಾಗಾಗಿ ಆಯಾಯ ಪ್ರದೇಶದಲ್ಲಿ ಮಾತನಾಡುವ ಭಾಷೆಗೆ ಸಂಸ್ಕೃತಿ ಸಂಸ್ಕಾರಕ್ಕೆ ಶಾಲಾ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡುವುದರಿಂದ ಮುಂದಿನ ಮಕ್ಕಳಿಗೆ ಪಠ್ಯದ ಜೊತೆಗೆ ಬದುಕುವ ಜ್ಞಾನ ಹೆಚ್ಚಾದೆ. ಕಾಲಕ್ಕೆ ತಕ್ಕಂತೆ ಕೋಲ ಅಂತ ಆಗದೆ ನಮ್ಮ ಹಿರಿಯರು ಹೇಳಿಕೊಟ್ಟ ಒಳ್ಳೆಯ ವಿಚಾರಗಳ ಕಡೆಗೆ ಮಕ್ಕಳ ಗಮನ ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮಾತುಗಳೊಟ್ಟಿಗೆ ಹಾಡುಗಳ ಹೇಳಿಕೊಂಡು ಕಾಲ ಕಳೆದದು ಇನ್ನೂ ಖುಷಿ. ಅರೆಭಾಷೆ ಪರಿಷತ್ ಅಕಾಡೆಮಿಯು ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಾವೆಲ್ಲ ಮಕ್ಕ ಅರೆಭಾಷೆ ಗೊತ್ತಿದ್ದವು. ಎಲ್ಲ ಕಡೆಯಲ್ಲಿಯೂ ಅರೆಭಾಷೆನ ಪ್ರೀತಿನ ಹೆಚ್ಚಿಸಿಕೊಂಡು ಬಾದು ಮುಖ್ಯ ಅದೆ. ನನಗೆ ಇನ್ನೊಂದು ಬಾರಿ ಖುಷಿಯಾದ ವಿಷಯ ಅಂತ ಹೇಳಿದ್ರೆ ಕಾಲೇಜಲ್ಲಿ ಅರೆಭಾಷೆನ ಕಾರ್ಯಕ್ರಮ ಆದು ಒಂದಾದರೆ ಇಲ್ಲಿನ ಮಕ್ಕ ಎಲ್ಲ ಸೇರಿ ಅರೆಭಾಷೆ ಸಂಸ್ಕೃತಿಯ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದು ಲಾಯ್ಕ್ ಆಗಿತ್ತು. ಬಾಕನಳೆ ನೀರು ಬೆಲ್ಲ ಕೊಟ್ಟು ಸ್ವಾಗತ, ಆಮೇಲೆ ಉದ್ಘಾಟನೆ, ಆಮೇಲೆ ಎಲ್ಲ ಹಿರಿಯರ ಮಾತು, ಅದಾದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ಮದುವೆ ಕಾರ್ಯಕ್ರಮ ಮಾಡ್ದ. ಅದರಲ್ಲಿ ಸೋಬಾನೆ ಹೇಳ್ದಾಗಿರೋದು, ಊರುಗಾಡೋರಾಗಿರೋದು, ಸಂಪ್ರದಾಯದ ರೀತಿಯಲ್ಲಿ ಪಂಚೆ ಸಾರಿ ಉಟ್ಕೊಂಡಿದ್ದಾಗಿರೋದು, ಒಲಿ ಮುಂದ್ರಿ, ಮದ್ರಿಂಗಿ, ಬಣ್ಣ ಬಂಗಾರ, ಕಳ್ಸ, ಮದುವೆ ಹಿಂಗೆ ಕಾರ್ಯಕ್ರಮ ಭಾರಿ ಲೈಕ್ಲಿ ನಡೆದಿತ್ತು. ಹಂಗೆ ಸಡನ್ ನೋಡ್ಕನ ನಾ ಹಾಡ್ದ ಹಾಡಿಗೆ ಡ್ಯಾನ್ಸ್ ಮಾಡ್ದು ನೋಡಿ ಇನ್ನೂ ಖುಷಿ ಆಯ್ತು. நன்று வந்தா கௌச்சிலி திங்கன்ನೆ ಹೋದುಲೆ ಕಣ್ಣನಲ್ಲಿ ಪೆನ ಮುಚ್ಚದೇನೆ ಅವಳ ನೋಟುಟ್ಟು ನன்று வந்தா கௌச்சிலி திங்கன்ನೆ ಹೋದುಲೆ ಕಣ್ಣನಲ್ಲಿ ಪೆನ ಮುಚ್ಚದೇನೆ ಅವಳ ನೋಟುಟ್ಟು ತುಜಿಗ ಕಣ್ಣೋಟ ತುಜಿಗದ ರಂಪಾಟ ಏಳಚಿನ ಕತ್ತಲಿ ನಲ್ಲೊಂದು ಕೊಂಕೊಂಡು ಬರುವ ಕಲ್ಲು ನೋಡಿ ಸೇರಿದ ಮಕ್ಕ ಹಾಗೆ KSS ಕಾಲೇಜಿನ ಎಲ್ಲ ಗುರಿ ಹಿರಿಯರಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ಎಲ್ಲಕ್ಕೂ ಧನ್ಯವಾದ. ಹಾಗೆ ನನ್ನ ಕರೆಸಿದ್ದಕ್ಕೂ ಕೂಡ ಧನ್ಯವಾದ. ಅರೆಭಾಷೆಗೆ ಬೇಕಾಗಿರದೆ ಇಷ್ಟೇ ಅಲ್ಲ, ನಾವು ಅರೆಭಾಷೆ ಗೊತ್ತಿರೋರೊಟ್ಟಿಗೆಲ್ಲ ಅರೆಭಾಷೆನೇ ಮಾತಾಡಿಕೊಂಡು ಎಲ್ಲ ಭಾಷೆಗೆ ಗೌರವ ಕೊಟ್ಟುಕೊಂಡು ಒಟ್ಟಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರನ ನಾವೆಲ್ಲ ಬೆಳೆಸ್ಕೊಂಡು ಬಂದರೆ ನಾವ್ಗೆಲ್ಲ ಭಾರಿ ಖುಷಿ ಅಲ್ಲ. ಗಂಗೆ ಗೌರಮ್ಮನ ಶಿವಪೂಜೆಗೆ ಶಿವಪೂಜೆ ಶಿವಗಿರಲಿ, ದೇವಪೂಜೆ ದೇವಗಿರಲಿ, ಗಂಗೆ ಗೌರಮ್ಮರ ಶಿವಪೂಜೆಗೆ ಕಾಗೆ ಮುಟ್ಟದ ನೀರು, ಜೋಗಿ ಸುಳಿಯದ ನೀರು, ಪಚ್ಚೆ ಪಾತಾಳದ ಪನ್ನೀರು. ಈಗ 5 ಅಡಿಕೆಯವರೆಗೆ ಹೇಳೋಕು. ಈಗ 1 2 ಅಲ್ಲಿಗೆ ಮುಗ್ತದೆ. ತಾನು ಹಾಕಿ ಅಡ್ಡ ಬಿದ್ದು ನಡ್ಕೊಂಡು ಬೆಳೆದ ಮಗಳು ಮದುವೆ ಸಿಂಗಾರವಿ ಹೊಸ ಕನಸು ಹೊಸ ಹೆಜ್ಜೆ ಇಸಿಕೊಂಡು ಗಂಡನ ಮನೆಗೆ ಬೆಳಕಾಗಿ ಹೊರಡೋ ಹೊತ್ತು ಹುಟ್ಟಿ ಬೆಳೆದ ಮನೆ ಕಣ್ಣೆತ್ತು ಕರಿತಾ ಉಂಟು. ಮನೆಯ ಬಂಗಾರ ಕನ್ಯಾದಾನದ ಬೇಜಾರಲ್ಲಿ ಹುಟ್ಟು. ಒಬ್ಬ ಅಮ್ಮನ ಕೈ ನಡುಗುತ್ತಾ ಉಂಟು ಮಗಳ ಕಣ್ಣೀರ್ನ ಮುತ್ತುಗೆ. ಅಣ್ಣ ತಮ್ಮನ ಬಿಮ್ಮ ಪೆಟ್ಟು ಮಾಡ್ದನೆ ಮತ್ತೊಟ್ಟು ಚಪ್ಪೆಗೆ. ಒಬ್ಬ ಅಮ್ಮ ಪ್ರೀತಿಲಿ ಬೆಳೆಸಿದ, ಅಣ್ಣ ತಮ್ಮ ಕನಸಲಿ ಕುಸದಲ್ಲಿ ಜಾಗೃತೆ ಮಾಡ್ದ. ಹುಟ್ಟಿದ ಮನೆ ಬಿಟ್ಟು, ಹುಟ್ಟಿದ ಊರು ಬಿಟ್ಟು, ಕಾಣದ ಊರಿಗೆ ಗುತ್ತ ಇಲ್ಲದ ಮನೆಗೆ, ಎಲ್ಲ ಬಿಟ್ಟು ಬಂದ ಹೆಣ್ಣಿಗೆ ನಂಬಿಕೆನ ಬಲ ಗಂಡ ಆಗಿರಲಿ. ಹೆಣ್ಣಿಳಿಸಿ ಕೊಟ್ಟದು ಮಗಳ ಮಾತ್ರ ಅಲ್ಲ, ನಮ್ಮ ಮನೆ ಬೆಳಕಿನ ಕೂಡ. ಅಣ್ಣನು ಕೇಳಣ್ಣ ಶ್ರೀಕೃಷ್ಣ ನೀ
ನಿತ್ ಕದ ಹದಿನಾರು ವರ್ಷದ ಗೂಡೆಯಾದವಳು ಅದಕ್ಕೊಬ್ಬ ಸಿಂಗರನ ಮಾಡಿ ಕುಸಿದವಳು ರಾಘವ